ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಯಶು ಎಂಬ್ರಾಯ್ಡ್ರಿ. ತುಂಬ ದಿನನೇ ಆಯಿತು ನಾನು ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್. ಏನಕ್ಕಪ್ಪ ವಿಡಿಯೋ ಹಾಕಿಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಈ ಡಿಸೈನ್ ಬಂದ್ಬಿಟ್ಟು ಒಬ್ಬರು ಟೈಲರ್ದು ಫ್ರೆಂಡ್ಸ್, ಅವ್ರದ್ದು ಉಷಾ 550 ಸಮಥಿಂಗ್ 450 ಇರಬೇಕು ಮಷೀನ್, ಚಿಕ್ಕ ಮಷೀನು. ಅವ್ರದ್ದು ಒಂದು ಸ್ಲೀವ್ಸ್ ಹಾಕಿ ಇನ್ನೊಂದು ಸ್ಲೀವ್ಸಿಗೆ ಮಷೀನ್ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಕ್ಕ ಈ ಥರ ಆಗಿದೆ, ಪ್ರಾಬ್ಲಮ್ ಆಗಿದೆ ಮಷೀನು, ನನಗೆ ಈ ಡಿಸೈನ್ ಕಂಟಿನ್ಯೂ ಮಾಡಿ ಕೊಡ್ಲಿಕ್ಕಾಗುತ್ತಾ ಅಂತ ಕೇಳಿದ್ರು. ನಾನು ಸ್ವಲ್ಪ ಫ್ರೀ ಇದ್ದೆ ಫ್ರೆಂಡ್ಸ್. ಈಗ ಸೀಸನ್ ಎಲ್ಲ ಮುಗ್ದಿದೆ, ನಿಮಗೆ ಗೊತ್ತಿರೋ ಹಾಗೆ ಮದುವೆ ಸೀಸನ್ ಎಲ್ಲ ಮುಗೀತು. ಹಾಗಾಗಿ ನಾನು ಅವ್ರದ್ದು ಇಸ್ಕೊಂಡ್ಬಿಟ್ಟು ಆ ಡಿಸೈನು ಪ್ಲಸ್ ಹಾಗೆ ಈ ಎರಡು ಬ್ಲೌಸ್ನ ನಾನು ಕಂಪ್ಲೀಟ್ ಮಾಡಿ ಅವರಿಗೆ ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಇದು. ಸ್ಯಾರಿ ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸಲ್ಲೇ ಸ್ಯಾರಿನೂ ಸೇಮ್ ಗೋಲ್ಡ್ ಕಲರೇ ಇತ್ತು. ಹಾಗಾಗಿ ಅವರು ಚಾಯ್ಸ್ ಮಾಡಿದ್ರಂತೆ, ಕಲರ್ಸ್ ಇದಿದೆ, ಕಲರು ಇದೇ ಪ್ಲೇಸಲ್ಲಿ ಹಾಕಿ ಅಂತೇಳಿ. ಹಾಗಾಗಿ ನನಗೆ ಅವರು ಕಲರ್ನು ಹೇಳಿದರು. ಅವರು ಹೇಳಿರೋ ಪ್ರಕಾರನೇ ನಾನು ಈ ಕಲರ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಿಸೈನು ಕಂಪ್ಲೀಟ್ ಮಾಡಿ ಅವರಿಗೆ ಕೊಟ್ಟಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು ಈ ಡಿಸೈನು. ಇದು ಸ್ಲೀವ್ಸು ಅಷ್ಟೇ ತುಂಬ ಹೆವಿಯಾಗಿತ್ತು ಡಿಸೈನು. ಅಂದರೆ ಇದು ಸಿಲ್ವರು ಪ್ಲಸ್ ಬೇಬಿ ಪಿಂಕು, ಗೋಲ್ಡು ಹಾಗೆ ಪರ್ಪಲ್ಲು ಸ್ಯಾರಿಯಲ್ಲಿ ಇರಲಿಲ್ಲ. ಅವರು ಸೆಲೆಕ್ಟ್ ಮಾಡಿ ಪರ್ಪಲ್ ಹಾಕಿ ಅಂತ ಹೇಳಿದ್ರಂತೆ ಕಸ್ಟಮರು. ಹಾಗಾಗಿ ನಾನು ಅವ್ರು ಹೇಳಿರೋ ಪ್ರಕಾರನೇ ಪರ್ಪಲ್ ಹಾಕ್ಬಿಟ್ಟು ಡಿಸೈನು ಕಂಪ್ಲೀಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ತಿಕ್ಕಾಗಿ. ಸೆಂಟ್ರಲ್ಲಿ ಪರ್ಪಲ್ ಫ್ಲವರ್ ನೋಡ್ತಾ ಇದ್ದೀರಲ್ಲ, ಅದು ತುಂಬ ತಿಕ್ಕಾಗಿ ನಾಟ್ ಡಿಸೈನ್ನಲ್ಲಿ ಬಂದಿತ್ತು, ಫ್ಲವರ್ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದು. ಇದರಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ, ರಿಯಲ್ ನೋಡೋದ್ರಿಂದ ತುಂಬ ಹೈಲೈಟ್ ಆಗಿ, ಪರ್ಪಲ್ ಕೊಟ್ಟಿರೋದ್ರಿಂದ ತುಂಬ ಹೈಲೈಟ್ ಆಗಿ ಕಾಣ್ತಾ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಡಿಸೈನು. ಹಾಗೆ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಹೆವಿ ಡಿಸೈನ್ ಇತ್ತು ಫ್ರೆಂಡ್ಸ್. ಇದು ನಾನು ವಿಡಿಯೋ ಹಾಕಿಲ್ಲ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಕಾರಣಕ್ಕೆ ನಾನು ವಿಡಿಯೋ ಹಾಕೋಕ್ಕಾಗಲಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ನಾವು ಒಂದು ಟ್ರಿಪ್ಗೆ ಹೋಗೋಣ ಅಂತೇಳಿ, ಹೋದ ವರ್ಷನೇ ಪ್ಲ್ಯಾನ್ ಇತ್ತು ಅದು ಹೋಗ್ಬೇಕಂತೇಳಿ. ಕಾರಣಾಂತರಗಳಿಂದ ನನ್ನಿಂದನೇ ಅದು ಟ್ರಿಪ್ ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ಈ ವರ್ಷ ಮಿಸ್ ಮಾಡೋದು ಬೇಡ, ಸ್ವಲ್ಪ ಅಂದರೆ ಟೆನ್ಷನ್ನು, ಹೆವಿ ವರ್ಕಲ್ಲಿ ಅದರಲ್ಲೇ ನೀನು ಇರೋದ್ರಿಂದ ಸ್ವಲ್ಪ ನಿನಗೆ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಟ್ರಿಪ್ಗೆ ಹೋಗಿದ್ವಿ ಫ್ರೆಂಡ್ಸ್. ಮೈಸೂರು ಪ್ಲಸ್ ಊಟಿ ಎರಡು ಪ್ಲೇಸು ಪ್ಲಾನಿಂಗ್ ಇತ್ತು. ನಾವೆಲ್ಲ ಕಾಲೇಜ್ ಡೇಸಿಂದ ಫ್ರೆಂಡ್ಸ್. ಹಾಗಾಗಿ ಇವಳೇ ನೋಡ್ರಿ, ಈ ಊಟಿ ಹಾಗೆ ಮೈಸೂರು ಟೂರ್ ಪ್ಲಾನಿಂಗ್ ಎಲ್ಲ ಇವಳೇ ಎಲ್ರೂ ಫೋರ್ಸಬಲಿ ಹೋಗಿ ಬರೋಣ, ಒಂದು ಟೈಮು ಮೈಂಡ್ ರಿಫ್ರೆಶ್ ಆಗುತ್ತೆ, ಸ್ವಲ್ಪ ಪ್ಲೇಸ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ, ಇದೇ ವರ್ಕಲ್ಲಿ ಟೆನ್ಷನಲ್ಲಿ ಹೀಗೆ ಕಳೆದ್ರೆ ಹೇಗೆ ಅಂತ ಹೇಳ್ಬಿಟ್ಟು ನಮಗೆ ಟೂರಿಗೆಲ್ಲ ಕರ್ಕೊಂಡು ಹೋದ್ಲು. ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ. ಅಂದರೆ ಹೋದ ವರ್ಷ ನಮಗೆ ಹೋಗೋಕ್ಕಾಗಲಿಲ್ಲ, ನಾನು ಹೊಸದಾಗಿ ಶಾಪ್ ಇಟ್ಟಿರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದೆ. ನಮ್ದ್ರಲ್ಲಿ ಬಂದ್ಬಿಟ್ಟು ಒಬ್ರು ಬಿಟ್ಟು ಯಾರು ಹೋಗಲ್ಲ. ಹಾಗಾಗಿ ಬೇಡ ಬಿಡು ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು. ಈ ಟ್ರಿಪ್ಪಲ್ಲೂ ನಮ್ಮ ಫ್ರೆಂಡ್ ಒಬ್ಳು ಮಿಸ್ ಆಗಿದ್ದಾಳೆ. ನಾವು ಯಾವಾಗಲೂ ಎಲ್ಲೋದ್ರೂ 5 ಜನನೇ ಹೋಗೋದು, ಅವಳು ಮಿಸ್ ಆಗಿದ್ದಾಳೆ. ಈ ಟೆಂಪಲ್ ಬಂದ್ಬಿಟ್ಟು ಮೈಸೂರು ಹೋಗೋ ದಾರಿಯಲ್ಲೇ ಆದಿಚುಂಚನಗಿರಿ ಅಂತೇಳಿ, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ನಾವು ಟೆಂಪಲ್ಗೆ ಹೋಗೋಷ್ಟರೊಳಗೆ ಟೆಂಪಲ್ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್. ಮಧ್ಯಾಹ್ನ 2 ಗಂಟೆ ಆಗಿತ್ತು ನಾವು ಹೋಗೋದ್ರಲ್ಲಿ. ಹಾಗಾಗಿ ಡೈಲಿ ಅಲ್ಲಿ ಪ್ರಸಾದ ಇರುತ್ತೆ, ಅದನ್ನ ನಾವು ಇನ್ನು ಓಪನ್ ಆಗೋದ್ರೊಳಗೆ ಪ್ರಸಾದ ತೊಗೊಂಡ್ಬಿಟ್ಟು ನಾವು ಹೋದ್ರೆ ಟೆಂಪಲ್ ದರ್ಶನ ಮಾಡ್ಬೋದು ಅಂತೇಳಿ ಪ್ರಸಾದ ತೊಗೊಂಡು ಒಳಗಡೆ ಹೋದ್ವಿ. ಇದು ಗಣೇಶನ ಮೂರ್ತಿ ಫ್ರೆಂಡ್ಸ್. ಇದನ್ನೆಲ್ಲ ನಾವು ನೋಡ್ಕೊಂಡು ಕಾಳಭೈರವ ಸ್ವಾಮಿ ದರ್ಶನ ಮಾಡಿಕೊಂಡು, ಟೆಂಪಲು ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ದು ದರ್ಶನ ಮಾಡ್ಕೊಂಡು ಇನ್ನು ಮುಂದೆ ಹೋಗೋಣ ಅಂತೇಳಿ ಅಂದವೇ ಮೈಸೂರಿಗೆ ಹೋಗೋ ದಾರಿಯಲ್ಲೇ ಭೂವರಹ ಸ್ವಾಮಿ ಟೆಂಪಲ್ಲು ಇದೆ ಅಂತ ನಮ್ಮ ಫ್ರೆಂಡ್ ಹೇಳಿದ್ಲು. ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಮುಂದೆ ಹೋದ್ರಾಯ್ತು ಅಂತೇಳಿ ಭೂವರಹ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಇಲ್ಲಿ ಒಂದು ನಂಬಿಕೆ ಇದೆ ಫ್ರೆಂಡ್ಸ್, ಅಂದರೆ ನಾವು ಆಸ್ತಿ ತೊಗೊಳೋದೇ ಆಗಿರಲಿ, ಅಂದರೆ ಆಸ್ತಿ ಅಂದರೆ ಜಾಗ, ಅಂದರೆ ಏನಾದರೂ ಪ್ಲಾಟ್ ತೊಗೊಳೋದಾಗಿರಲಿ, ಇಲ್ಲ ಮನೆ ಕಟ್ಸೋ ವಿಚಾರನೇ ಆಗಿರಲಿ, ಆ ಥರ ಅವೆರಡರದ್ದು ಏನಾದರೂ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಸಿ ಮನೆಯಲ್ಲಿ ಅವ್ರು ಹೇಳಿರೋ ಪ್ರಕಾರ ಪೂಜೆ ಮಾಡಿದ್ರೆ ಅದು ನೆರವೇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಎಲ್ಲರೂ ಪೂಜೆ ಮಾಡಿಸ್ಬಿಟ್ಟು ಭೂವರಹ ಸ್ವಾಮಿ ದರ್ಶನ ಮಾಡಿಬಿಟ್ಟು, ಅವರು ಸ್ವಾಮಿಗಳು ಹೇಳಿದ ಪ್ರಕಾರನೇ ಮನೆಯಲ್ಲಿ ಅವರು ಕೊಟ್ಟಿರ್ತಾರೆ, ಅಲ್ಲಿರೋ ಮಣ್ಣನ್ನು ಪೂಜೆ ಮಾಡಿಬಿಟ್ಟು ಕೊಟ್ಟಿರ್ತಾರೆ, ಅದನ್ನ ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು. ಅದನ್ನೆಲ್ಲ ಮುಗಿಸ್ಕೊಂಡು ನೈಟು ಮೈಸೂರಲ್ಲೇ ಸ್ಟೇ ಆಗಿ ಬೆಳಿಗ್ಗೆ ರೆಡಿಯಾಗಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ನಾವು ಅಲ್ಲಿ ಬಿಟ್ವಿ. ಅಲ್ಲಿಂದ
ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಫ್ರೆಂಡ್ಸ್. ಈ ಟೈಮ್ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅನ್ನೋದು ಡಿಸೈಡ್ ಆಗಿತ್ತು. ಆ ಕಡೆ ವರ್ಷ 2024ರಲ್ಲಿ ನಾವು ಗೋವಾ ಟ್ರಿಪ್ ಹೋಗಿದ್ವಿ. ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ಲಿಲ್ಲ. ಹಾಗಾಗಿ ಈ ಟೈಮ್ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ. ನಾವು ಅಂದ್ರೆ ಈ ತಿಂಗಳು 5ನೇ ತಾರೀಕು ನಾವು ಹೋಗಿದ್ವಿ ಫ್ರೆಂಡ್ಸ್. 5 ಅಂದ್ರೆ ನಾವು ಚಾಮುಂಡಿ ಬೆಟ್ಟಕ್ಕೆ 6ನೇ ತಾರೀಕು ಹೋದಾಗ ಅಷ್ಟು ರಶ್ ಇರಲ್ಲ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ, ಹಾಗಾಗಿ ರಶ್ ಇರಲ್ಲ ಅಂತ ಅನ್ಕೊಂಡ್ವಿ. ಅಂದ್ರೆ ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್. ಒಳಗಡೆ ಕ್ಯೂ ನಾವು 11:30 11:45ಗೆ ಕ್ಯೂ ನಿಂತ್ರೆ ಹೊರಗಡೆ ಬರ್ಲಿಕ್ಕೆನೆ 2:30 ಆಯ್ತು. ಇಲ್ಲಿ ನೀವು ನೋಡ್ತಿರ್ಬೋದು ಮೈಸೂರು ಮಲ್ಲಿಗೆ ತುಂಬಾ ಫೇಮಸ್. ಹಾಗಾಗಿ ಹೂವನ್ನು ತಗೊಂಡ್ಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಇಟ್ಕೊಂಡು ದರ್ಶನಕ್ಕೆ ಹೋದ್ವಿ. ಇಲ್ಲಿ ನೋಡಿ ಟೆಂಪಲ್ ಒಳಗಡೆ ಎಂಟ್ರೆನ್ಸಿಗೆ ಒಂದು ಪಾಪು ಎಷ್ಟು ಚೆನ್ನಾಗಿ ಅದು ನಮಸ್ಕಾರ ಮಾಡ್ತಾ ಇತ್ತು. ಹಾಗಾಗಿ ನಾನು ಅದನ್ನ ವಿಡಿಯೋ ಮಾಡ್ಕೊಂಡೆ. ಇನ್ನ ಗರ್ಭಗುಡಿಯಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಇನ್ನ ಹೊರಗಡೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಅರಮನೆ ಎಲ್ಲ ನೋಡ್ಕೊಂಡು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಅರಮನೆ ಎಲ್ಲ ನೋಡ್ಕೊಂಡ್ವಿ. ಆಲ್ಮೋಸ್ಟ್ ಅಲ್ಲಿ ಮೈಸೂರಿಗೆ ಹೋದವರೆಲ್ಲ ಅರಮನೆ ಅಂತೂ ಮಿಸ್ ಮಾಡೋದೇ ಇಲ್ಲ. ನಾನು ಇದು ನೋಡ್ತಿರೋದು ಇದು 2ನೇ ಟೈಮ್ ಫ್ರೆಂಡ್ಸ್. ನಾವೆಲ್ಲ ರಿಲೇಟಿವ್ಸ್ ಎಲ್ಲ ಒನ್ ಟೈಮ್ ಹೋಗಿದ್ವಿ. ಈಗ ಒಂದು 4-5 ವರ್ಷ ಆಯ್ತು. ಕೆಳಗಡೆ ನಾವು ರಿಲೇಟಿವ್ಸ್ ಎಲ್ಲ ಸೇರ್ಬಿಟ್ಟು 30 ಜನ ಟ್ರೈನ್ಗೆ ಹೋಗಿದ್ವಿ. ನಾವು ಟ್ರೈನ್ಗೆ ಹೋಗಿ ಮೈಸೂರಲ್ಲಿ ಅರಮನೆ, ಹಾಗೆ ಚಾಮುಂಡಿ ಬೆಟ್ಟ, ಮೈಸೂರು ಝೂ, ಹಾಗೆ ಡ್ಯಾಮ್ ಇವೆಲ್ಲ ನೋಡ್ಬಿಟ್ಟು ನಾವು ಮತ್ತೆ ಅಲ್ಲಿ ಟ್ರೈನ್ಗೆ ಹೋಗಿ ಮೈಸೂರಲ್ಲಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಗಾಡಿ ಮಾಡಿಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಅವತ್ತಿನ ದಿನ ನೈಟ್ ನಾವು ಬಿಟ್ಟಿದ್ವಿ. ಇದು 2ನೇ ಟೈಮ್ ಫ್ರೆಂಡ್ ಜೊತೆ ನಾನು ಹೋಗ್ತಿರೋದು. ಮೈಸೂರು ಅರಮನೆ ಎಲ್ಲ ನೋಡ್ಕೊಂಡು ಇದೆಲ್ಲ ಅಂಬಾರಿ ಆಭರಣಗಳು ನೀವು ನೋಡ್ತಿರ್ಬೋದು. ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ನೋಡಿರ್ತೀರಿ. ಈಗ ಫ್ರೆಂಡ್ ಜೊತೆ ಹೋಗಿ ಬಂದಾಗ ನಾವು ನೋಡ್ಬೇಕಾಗುತ್ತಲ್ಲ, ಹಾಗಾಗಿ ಅರಮನೆ ಎಲ್ಲ ನೋಡ್ಕೊಂಡು ಇದು ಮೈಸೂರಲ್ಲಿರೋ ಪಯಣ ಮ್ಯೂಸಿಯಂ. ಇದು ನಮಗೆ ಗೊತ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋದ್ಲು. ಅವಳು ಮಕ್ಕಳು ಆಸೆ ಪಟ್ಟಿದ್ರಂತೆ ಪಯಣ ಮ್ಯೂಸಿಯಂ ನೋಡೋಣ ಅಂತೇಳಿ. ಹಾಗಾಗಿ ನಾವು ಪಯಣ ಮ್ಯೂಸಿಯಂಗೆ ಹೋದ್ವಿ. ಇಲ್ಲಿ ಅಂದ್ರೆ ರಾಜರ ಕಾಲದ್ದೆಲ್ಲ ವೆಹಿಕಲ್ಸು, ಹಾಗೆ ಅವರು ಯೂಸ್ ಮಾಡಿರೋಂಥ ಪ್ರತಿಯೊಂದು ವಸ್ತುಗಳು ಅವೆಲ್ಲ ಇತ್ತು ಫ್ರೆಂಡ್ಸ್. ಇದು ನನಗೂ ಗೊತ್ತಿರಲಿಲ್ಲ. ನೋಡಿ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಇದು ರಾಜ ಯೂಸ್ ಮಾಡೋ ಅಂಥ ಗಾಡಿ. ಇವೆಲ್ಲ ಓಲ್ಡ್ ಮಾಡಲ್, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇದೆಲ್ಲ ತುಂಬ ಜನ ಬಂದಿದ್ರು ಇವನ್ನೆಲ್ಲ ನೋಡ್ಲಿಕ್ಕೆ. ಅಂದರೆ ವೆಹಿಕಲ್ಸ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಬಂದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರಂತೆ. ಹಾಗಾಗಿ ನಾವು ಹೋಗಿ ನೋಡೋಣ ಅಂತೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಇದು ರಾಜರ ಕಾಲದಲ್ಲಿ ಯೂಸ್ ಮಾಡೋವಂಥ ಸಾಮಗ್ರಿಗಳು ಅವನು ಇಲ್ಲೆಲ್ಲ ಇಟ್ಟಿದ್ರು, ಅದನ್ನೆಲ್ಲ ನೋಡಿದ್ವಿ. ಹಾಗೆ ಅವ್ರು ಯೂಸ್ ಮಾಡೋ ಸಾಮಗ್ರಿಗಳು, ಹಾಗೆ ಅವರೆಲ್ಲ ಬಳಸೋ ವಸ್ತುಗಳು, ಆಯುಧಗಳು ಇವೆಲ್ಲ ತುಂಬ ಚೆನ್ನಾಗಿಟ್ಟಿದ್ರು ಫ್ರೆಂಡ್ಸ್. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಹೋದ್ರೆ ಇದನ್ನೊಮ್ಮೆ ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ. ನಾವು ಯಾವಾಗೂ ನೋಡಿರಲ್ಲ ಅವರು ಏನೇನು ಬಳಸ್ತಾರೆ ವಸ್ತುಗಳು ಅಂತೇಳಿ. ಇಲ್ಲಿ ಪ್ರತಿಯೊಂದು ಸಾಮಗ್ರಿಗಳು ಇಟ್ಟಿದ್ರು. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ವಸ್ತುಗಳು. ರಿಯಲ್ ಆಗಿ ನೋಡೋದ್ರಿಂದ ಇವೆಲ್ಲ ಅವರು ಬಳಸೋ ಆಯುಧಗಳು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇವು ತುಂಬ ನೋಡ್ಲಿಕ್ಕೆ ಈ ತರ ಕಾಣ್ತವೆ. ರಿಯಲ್ ಆಗಿ ನೋಡಿದ್ರೆ ತುಂಬಾ ಉದ್ದುದ್ದ ಬಹಳ ಲಾಂಗ್ ಇದ್ವು. ಕತ್ತಿಗಳು ಆಗಿರ್ಲಿ ಏನೇ ಆಗಿರ್ಲಿ ಇವೆಲ್ಲ ಅವ್ರು ಯೂಸ್ ಮಾಡೋ ಸ್ಟ್ಯಾಂಪ್ಸು, ಕಾಯಿನು, ಹಾಗೆ ನೋಟುಗಳು ಇತ್ತು. ಇವೆಲ್ಲ ನಾನು ನೋಡಿರ್ಲಿಲ್ಲ, ನೋಡಿ ತುಂಬಾ ಖುಷಿ ಆಯ್ತು. ಇವೆಲ್ಲ ತಾಳೆಗರಿಗಳು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಪ್ರತಿಯೊಂದು ಇದರಲ್ಲಿ ನಾವು ನೋಡ್ಬಹುದು. ಈ ಪಯಣ ಮ್ಯೂಸಿಯಂ ಇವೆಲ್ಲ ಕಾಯಿನ್, ಹಳೆ ಕಾಲದ್ದೆಲ್ಲ ಕಾಯಿನ್ಗಳು ಸಂಗ್ರಹ ಮಾಡಿದ್ರು. ಇವನ್ನೆಲ್ಲ ನೋಡ್ಬೋದು. ಇಲ್ಲಿ ತುಂಬಾ ವರ್ಷಗಳಿಂದ ಇವನ್ನ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವರು ಸ್ಥಾಪನೆ ಮಾಡಿರೋದು. ಇದರಲ್ಲಿ ಬರ್ದಿದ್ದಾರೆ, ನಮಗೂ ಗೊತ್ತಿರಲಿಲ್ಲ. ಅವರು ಧರ್ಮಸ್ಥಳದಲ್ಲಿ ಮಂಜುಷಾ ಅನ್ನೋ ಮ್ಯೂಸಿಯಂನ ಮಾಡಿದ್ದಾರೆ. ಅದೇ ಪ್ರಕಾರ ಅವರು ಇಲ್ಲಿನೂ ಮೈಸೂರಿನಲ್ಲಿ ಅಂದ್ರೆ ಇದ್ರ ಬಗ್ಗೆ ಎಲ್ಲ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಇಲ್ಲೂ ಪಯಣ ಮ್ಯೂಸಿಯಂ ಅಂತೇಳಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಬರ್ದಿತ್ತು ಫ್ರೆಂಡ್ಸ್. ನಾವು ಇದನ್ನೆಲ್ಲ ನೋಡಿದ್ವಿ. ಅಂದ್ರೆ ಆ ಮೈಸೂರು ರಾಜರು ಉಪಯೋಗಿಸ್ತಿರೋ ಪ್ರತಿಯೊಂದು ವಸ್ತುಗಳನ್ನ ಅವರು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ನಾವು ಇದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಒನ್ ಟೈಮ್ ನೀವು ಆ ಕಡೆ ಏನಾದರೂ ಹೋದ್ರೆ ಮಿಸ್ ಮಾಡ್ದೇನೆ ನೋಡಿ.
ಹಾಗೆ ಬರ್ತಾ ದಾರಿಯಲ್ಲಿ ನಾವು ಅರಮನೆ ವ್ಯೂನು ನೋಡಿದ್ವಿ. ಆ ಲೈಟ್ಸ್, ಬೆಳಕು, ಆ ಲೈಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಅರಮನೆ ವ್ಯೂ ನೋಡ್ಬಿಟ್ಟು ಮುಂದೆ ಮಕ್ಕಳು ಇಷ್ಟಪಟ್ಟು ಮಾಲ್ಗೆ ಹೋಗೋಣ ಅಂತೇಳಿ, ಹಾಗಾಗಿ ಮಾಲ್ಗೆ ಬಂದು ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಅವ್ರಿಗೆಲ್ಲ ಗೇಮ್ ಆಟ ಆಡಿಸಿದ್ಲು ನಮ್ಮ ಫ್ರೆಂಡ್ಸು. ಅವರು ಬರ್ತಾನೆ ಇರ್ತಾರಂತೆ ಇಲ್ಲಿಗೆ, ಮೈಸೂರಿಗೆ ಅವಾಗ ಬಂದಾಗ ಇಲ್ಲಿ ಬಂದು ಮಕ್ಕಳಿಗೆಲ್ಲ ಆಟ ಆಡಿಸಿ ಹೋಗ್ತಿರ್ತಾರ. ಹಾಗಾಗಿ ಅವರು ಹೋಗೋಣ ಅಂತ ಕೇಳಿದ್ರದ್ರಿಂದ ನಾವು ಮಾಲ್ಗೆ ಬಂದ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳು ಆಟ ಆಡಿದ್ರು. ನಾವು ಮಾಲೆಲ್ಲ ನೋಡ್ಬಿಟ್ಟು ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿಂದು ಇನ್ನು ರೂಮ್ಗೆ ಹೋದ್ರಾಯ್ತು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಮಾಲೆಲ್ಲ ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಂತೂ ಆಟನೇ ಆಡ್ಬಿಟ್ವಿ. ಹಾಗೆ ರೂಮ್ಗೆ ಹೋಗಿ ಊಟ ಗೀಟ ಮುಗಿಸಿ ಅಲ್ಲೊಂದು ಸ್ವಲ್ಪ ಫನ್ನಿ ಗೇಮ್ ಎಲ್ಲ, ಹಾಗೆ ಒಂದೆರಡು ರೀಲ್ಸ್ ಮಾಡಿದ್ವಿ. ಮಕ್ಕಳೆಲ್ಲ ಸೇರ್ಬಿಟ್ಟು ನಮ್ಮ ಫ್ರೆಂಡ್ಸು ಪೂರ್ವಕವಾಗಿ ಒಂದು ರೀಲ್ಸ್ ಮಾಡಿಸಿದ್ಲು ನಮ್ಮ ಫ್ರೆಂಡ್. ಹಾಗೆ ಅಲ್ಲೆಲ್ಲ ನೈಟ್ ಸ್ಟೇ ಆಗಿ ಬೆಳಿಗ್ಗೆ ಎದ್ದು ಇನ್ನು ಊಟಿಗೆ ಹೋಗೋಣ ಅಂತೇಳಿ ಬಂಡೀಪುರಕ್ಕೆ ಎಂಟ್ರಿ ಕೊಟ್ವಿ ಫ್ರೆಂಡ್ಸ್. ಅಲ್ಲಿ ಬರ್ತಾ ದಾರಿಯಲ್ಲಿ ಅಂದರೆ ಜಿಂಕೆಗಳು, ತುಂಬ ಜಿಂಕೆ ಕಾಣೋದು, ಜಿಂಕೆ ಗುಂಪಾಗಿ ತುಂಬ ಚೆನ್ನಾಗಿತ್ತು ನೋಡೋಕೆ. ರೋಡ್ಗೆ ಕಾಣ್ತಾ ಇತ್ತು. ನವಿಲ್ ನೋಡಿದ್ವಿ, ಹಾಗೆ ಆನೆನೂ ನೋಡಿದ್ವಿ. ಅಂದರೆ ಇದು ಸಾಕಿರೋ ಆನೆ. ಬೇರೆ ಕಾಡಲ್ಲಿರೋ ಆನೆಗಳ್ನು ಬಂದಿತ್ತು, ನಾನು ಅದನ್ನ ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಇದು ಸಾಕಿರೋ ಆನೆ, ಇದನ್ನು ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ಬಿಟ್ಟು ಇನ್ನು ಊಟಿಗೆ ಎಂಟ್ರಿ ಕೊಟ್ವಿ. ಅಲ್ಲಂತೂ ಕ್ಲೈಮೇಟ್ A1 ಆಗಿತ್ತು ಫ್ರೆಂಡ್ಸ್. ಯಾವತ್ತೂ ನೋಡಿರಲಿಲ್ಲ ಊಟಿ. ನಮ್ಮ ಫ್ರೆಂಡ್ ಮುಖಾಂತರ ನಾವು ಊಟಿ ನೋಡಲಿಕ್ಕೆ ಅನುಕೂಲ ಆಯಿತು. ಇದು ಹೋಗ್ತಾ ದಾರಿಯಲ್ಲಿ ಫಾಗ್, ಮಂಜು ತುಂಬ್ಕೊಂಡ್ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟಿ ಕ್ಲೈಮೇಟ್ ಮಾತ್ರ. ಅವಾಗೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ವ್ಯೂ ಮಾತ್ರ ನೋಡಲಿಕ್ಕೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಹೋದಾಗೂ ಮಳೆ ಇತ್ತು, ಹಾಗಾಗಿ ಊಟಿಗೆ ಎಂಟ್ರಿ ಕೊಡೋದ್ರೊಳಗೆ ನೈಟ್ ಆಯಿತು. ಅಲ್ಲಿ ನಾವು ರೂಮ್ ತೊಗೊಂಡು ರೂಮಲ್ಲಿ ಸ್ಟೇ ಮಾಡಿ, ಅಲ್ಲೇ ಪಕ್ಕಕ್ಕೆ ಹೋಟೆಲ್ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಅಲ್ಲೇ ಇದ್ದು ಬೆಳಿಗ್ಗೆ ಎದ್ವಿ. ನಾವು ಊಟಿಯಲ್ಲಿ ಇದೇ ರೂಮಲ್ಲಿ ಇದ್ವಿ ಫ್ರೆಂಡ್ಸ್. ಹಾಗಾಗಿ ನಾ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇನ್ನು ಊಟಿ ವ್ಯೂ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು, ಇದು ಬಾಟನಿಕಲ್ ಗಾರ್ಡನ್. ಇದು ನಾವು ಅಲ್ಲಿಗೆ ಹೋದಾಗೆ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿ ನೀವು ನೋಡ್ತಿರ್ಬೋದು, ಮಳೆ ಬರ್ತಾನೆ ಇದೆ. ಆ ಮಳೆಯಲ್ಲೇನೆ ನೋಡಿ ಎಲ್ಲರೂ ಛತ್ರಿ ಹಿಡ್ಕೊಂಡು ಆ ವ್ಯೂ ನೋಡ್ತಾನೆ ಇದ್ದಾರೆ. ನಾವು ಅಂದರೆ ಊಟಿಗೆ ಹೋಗಿದ್ವಿ, ಮಳೆ ತುಂಬ ಇರೋದ್ರಿಂದ ಕೆಲವೊಂದು ಪ್ಲೇಸು ನೋಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಮಳೆ ಇಲ್ಲದವಾಗ ಇದನ್ನೆಲ್ಲ ನೋಡ್ಬಿಟ್ಟು ಬಂದ್ವಿ. ಇದು ಬಾಟನಿಕಲ್ ಗಾರ್ಡನ್ ಅಲ್ಲಿ ಫ್ಲವರ್ ಹೌಸ್. ಇಲ್ಲಂತೂ ಸಿಕ್ಕಾಪಟ್ಟೆ ನಾನಾ ತರದ್ದು ಹೂಗಳ ಪಾಟ್ಗಳು ಇಟ್ಟಿದ್ರು. ನೋಡ್ಲಿಕ್ಕೆ ಒಂದು ಚಂದ ಫ್ರೆಂಡ್ಸ್. ಅದನ್ನ ಏನ್ ಕಲರ್ಫುಲ್ ಆಗಿ ಫ್ಲವರ್ಸ್ ಇದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡೋದ್ ಮಾತ್ರ ಹೈಲೈಟ್ ಆಗಿತ್ತು ಪ್ಲೇಸ್. ಇದನ್ನೆಲ್ಲ ನಾವು ನೋಡ್ಕೊಂಡು ಅಲ್ಲೇ ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ನನ್ನ ಫ್ರೆಂಡ್ ಮಗಳಿಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಹಾಗಾಗಿ ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ಲು. ಅವಳು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋಷ್ಟರಲ್ಲೇ ನಾವು ಇದನ್ನೆಲ್ಲ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡು ಹಾಗೆ ಟೀ ಎಸ್ಟೇಟ್ಗೆ ಹೋದ್ವಿ. ಇದು ನೀವು ನೋಡ್ತಿರ್ಬೋದು, ನಾವು ಮೇಲ್ಗಡೆ ಇದ್ದೀವಿ, ನಮ್ಮ ಫ್ರೆಂಡ್ಸ್ ಕೆಳಗಡೆ ಇದ್ದು ವಿಡಿಯೋ ಮಾಡ್ತಾ ಇದ್ಲು. ಅದು ಟೀ ಎಸ್ಟೇಟ್ ಆದ ತಕ್ಷಣ ನಾವು ದೊಡ್ಡ ಬೆಟ್ಟಕ್ಕೆ ಬಂದ್ವಿ. ಇದು ದೊಡ್ಡ ಬೆಟ್ಟ ವ್ಯೂ. ಅಲ್ಲಿ ಮೇಲೆ ನಿಂತಾಗಂತೂ ಊಟಿ ಸಿಟಿ ತುಂಬ ಅಂದರೆ ಸ್ವಲ್ಪ ಮಂಜೆಲ್ಲ ಕ್ಲಿಯರ್ ಆಗಿತ್ತು. ಆವಾಗ ಸಿಟಿ ಎಲ್ಲ ನಾವು ನೋಡ್ಬೋದು. ಮಂಜು ಏನಾದರೂ ಮುಚ್ಕೊಂಡಿದ್ದಾಗ ಅದು ಸಿಟಿ ನೋಡಲಿಕ್ಕೆ ಕಾಣಲ್ಲ. ಇಲ್ಲೊಂದು ಸ್ವಲ್ಪ ಕ್ಲಿಯರ್ ಇರೋದ್ರಿಂದ ನಮಗೆ ಸಿಟಿ ಎಲ್ಲ ಕಾಣ್ತಾ ಇತ್ತು. ಇಲ್ಲಿ ಮೇಲೆ ನಿಂತಾಗಂತೂ ವ್ಯೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಿದ್ರೆ ನೋಡ್ತಾನೆ ಇರ್ಬೇಕನ್ನಿಸ್ತೆ. ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಟೀ ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ಲು ನಮ್ಮ ಫ್ರೆಂಡು, ಹಾಗಾಗಿ ಅಲ್ಲಿ ಕರ್ಕೊಂಡು ಬಂದ್ಲು. ಟೀ ಫ್ಯಾಕ್ಟ್ರಿ ನೋಡಿದ್ವಿ. ಇದರಲ್ಲಿ ಎಲ್ಲ ಅಲ್ಲಲ್ಲಿ ಟಿವಿ ಇಟ್ಟಿದ್ರು, ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಇದು ಅಷ್ಟೇ, ಟೀ ಫ್ಯಾಕ್ಟ್ರಿ ಮೇಲೆಯಿಂದ ನಾನು ವಿಡಿಯೋ ಮಾಡಿದ್ದು. ಇಲ್ಲಿ ಯಾವ ಥರ ಪ್ರೊಸೀಜರ್ ನಡೆಯುತ್ತೆ, ಹಾಗೆ ಯಾವ ಥರ ಇದು ಟೀ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ
ಟಿವಿ ಮುಖಾಂತರ ತಿಳಿಸ್ತಿದ್ರು. ಹಾಗೆ ಅಲ್ಲಿ ಹೋಗ್ತಾ ಟೀನು ಫ್ರೀ ಆಗಿ ಕೊಟ್ರು, ತುಂಬಾ ಚೆನ್ನಾಗಿತ್ತು. ಪ್ಯೂರ್ ಟೀ ಪುಡಿ ಹಾಕಿ ಮಾಡಿರೋದು. ನಮಗೂ ಚಳಿ ಅಲ್ಲ, ಹಾಗಾಗಿ ಟೀ ಕುಡ್ಬಿಟ್ಟು ಅಲ್ಲೇ ಚಾಕ್ಲೇಟ್ ಫ್ಯಾಕ್ಟ್ರಿ ಇತ್ತು ಫ್ರೆಂಡ್ಸ್. ಅದನ್ನೆಲ್ಲ ನೋಡ್ಕೊಂಡು ಚಾಕ್ಲೇಟ್ನು ಸೇಲ್ ಮಾಡ್ತಾ ಇದ್ರು. ನಮಗೆ ಬೇಕಾಗಿರೋ ಚಾಕ್ಲೇಟ್ಸ್ ಎಲ್ಲ ನಾವು ತಗೊಂಡು ಇದನ್ನೆಲ್ಲ ನೋಡ್ಕೊಂಡು, ತುಂಬಾ ದೊಡ್ಡದಾಗಿತ್ತು ಫ್ರೆಂಡ್ಸ್ ಅದು ಚಾಕ್ಲೇಟ್. ಇದು ಟೀ ಫ್ಯಾಕ್ಟ್ರಿ ಅಂತಾರಲ್ಲ, ಇದು ನೋಡಿ ಅಲ್ಲಿ ಮೇಲಿಂದಾನೇ ನಾನು ಸಿಟಿ ಅಂದ್ರೆ ಊಟಿ ಸಿಟಿನ ನಾನು ಕವರ್ ಮಾಡ್ಕೊಂಡೆ. ಮೇಲಿಂದ ಇದು ತುಂಬಾ ಚೆನ್ನಾಗ್ ಕಾಣ್ತಾ ಇತ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ನಾವು ಅಂದ್ರೆ ಈ ತಿಂಗಳು 5ನೇ ತಾರೀಕು ಹೋಗಿದ್ದು. ಇದು ಶಾಪಿಂಗ್ ಮಾಲ್. ಇಲ್ಲೊಂದ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು, ಇಲ್ಲಿ ಹೋದ್ ತಿಂಗಳೇ ಹೋಗಿದ್ರೆ ಇಷ್ಟೊಂದು ಇರ್ತಿರ್ಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕಮ್ಮಿ ಇರ್ತಿತ್ತು. ನಾವು ಮಳೆ ಸ್ಟಾರ್ಟ್ ಆದ್ಮೇಲೆ ಈ ತಿಂಗಳಲ್ಲಿ ನಾವು ಹೋಗಿರೋದ್ರಿಂದ ಈ ತರ ಫುಲ್ ಮಂಜು, ಹಾಗೆ ಮಳೆನೂ ಬಿಟ್ಟಿರ್ಲಿಲ್ಲ, ಮಳೆನೂ ಬರ್ತಾನೆ ಇತ್ತು. ಇದನ್ನೆಲ್ಲ ನಾವು ಮುಗಿಸ್ಕೊಂಡು ಇನ್ನ ಊಟಿ ಬಿಟ್ವಿ. ಇದು ಹೋಗ್ತಾ ದಾರಿಯಲ್ಲಿ ಫುಲ್ ಮಂಜೆಲ್ಲ ಮುಚ್ಕೊಂಡಿತ್ತು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇನ್ನು ಊಟಿ ಎಲ್ಲ ಆದ್ಮೇಲೆ ಬರ್ತಾ ದಾರಿಯಲ್ಲಿ ಮೈಸೂರಿಗೆ ಎಂಟ್ರಿ ಕೊಟ್ವಿ. ಮೈಸೂರಿಂದ ಬರ್ತಾ ದಾರಿಯಲ್ಲಿ ಇದು ನಂಜನಗೂಡಿಗೆ ಬಂದ್ವಿ. ನಾವು ಬರೋದ್ರೊಳಗೆ ಗುಡಿ ಕ್ಲೋಸ್ ಆಗಿತ್ತು, ಹಾಗಾಗಿ ನಾವು ಹೊರಗಡೆನೆ ಕೈ ಮುಗಿದು ಎಲ್ಲ ನೋಡ್ಕೊಂಡು ಗುಡಿ ಎಲ್ಲ ನೋಡ್ಕೊಂಡು ಇನ್ನ ವಾಪಸ್ ಬಂದ್ವಿ ಫ್ರೆಂಡ್ಸ್. ನಾವು ಇಲ್ಲಿ ಶುಕ್ರವಾರ ಬೆಳಿಗ್ಗೆ ಬಿಟ್ಟಿದ್ವಿ ಫ್ರೆಂಡ್ಸ್. ಅಲ್ಲಿ ಮೈಸೂರಿಗೆ ಹೋಗೋದ್ರೊಳಗೆ ನೈಟ್ ಆಯ್ತು. ಇನ್ನು ಮಂಗಳವಾರ, ಶುಕ್ರವಾರ ಅಂದ್ರೆ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ ಬೆಳಿಗ್ಗೆ 2 ಗಂಟೆಗೆ ನಾವು ಹೊಸಪೇಟೆಗೆ ಬಂದು ಸೇರಿದ್ವಿ. ಇದು ಬರ್ತಾ ದಾರಿಯಲ್ಲಿ ಮಕ್ಕಳು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ ಅಂತೇಳಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇದೊಂದು ಸ್ವಲ್ಪ ಚೇಂಜಸ್ ಇರ್ಲಿ, ಯಾವಾಗ್ಲೂ ಅವೇ ಡಿಸೈನು ಅದೇ ಹಾಕ್ತಾನೆ ಇದ್ದೆ. ಇದೊಂದು ಸ್ವಲ್ಪ ಚೇಂಜಸ್ ಇರ್ಲಿ ಅಂತೇಳಿ ನಾನು ಹೋಗಿ ಬಂದಿರೋ ಪ್ಲೇಸ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೇನೆ ನೀವು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ತುಂಬಾನೇ ಸಪೋರ್ಟ್ ಮಾಡಿದ್ದೀರಿ ಫ್ರೆಂಡ್ಸ್. ಹಾಗಾಗಿ ನಾನು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಹೀಗೆ ನಿಮ್ಮ ಸಪೋರ್ಟು ನನಗೆ ಇರಲಿ. ಸಬ್ಸ್ಕ್ರೈಬರು 400ಕ್ಕೆ ರೀಚ್ ಆಗಿದ್ದಾರೆ, ನನಗೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಎಲ್ರಿಗೂ ನನ್ನ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಮುಂದೇನೂ ಇದೇ ಥರ ನೀವು ಸಪೋರ್ಟ್ ನನಗೆ ಮಾಡ್ತೀರಿ ಅನ್ನೋ ನಂಬಿಕೆ ಮೇಲೆ ನಾನು ವಿಡಿಯೋ ಹಾಕ್ತಿರ್ತೀನಿ. ಮುಂದೆ ವಿಡಿಯೋದಲ್ಲಿ ಮತ್ತೆ